ದಾಸ ಪುರಂದರ ದಾಸ ಹರಿಗೆ ದಾಸನಾದರೆ ಬಟ್ ಈ ದಾಸ ಬಡವರ ದಾಸ, ನಿಮ್ಮಂತ ಅಮಾಯಕರ ದಾಸ, ದೀನ ದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನು ಬಡವನಲ್ಲ, ಬೇರೊಬ್ಬರ ಹತ್ರ ಕೈ ಚಾಚಿ ತಿನ್ನೋಡು ಅಲ್ಲ. ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ. ನಮ್ಮ ಶ್ರೀಮಂತಿಕೆಯನ್ನು ಲಪಟಾಯಿಸಿ ನಮ್ಮ ಸರ್ವ ಆಸ್ತಿಯನ್ನೇ ಎತ್ತಿ ಹಾಕಿ ಕುಬೇರನಾಗಿ ಆಡಂಬರದ ಮೇಲೆ ಮೆರೆತಿರುವ ಕೊಂಡೆ ನೀನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪಾದಕ್ಕೆ ಕಳಿಸುತ್ತಿದ್ದರೆ ನನ್ನ ಹೆಸರು ದಾಸೋಲಿಯಾಸ್ ದೇವದಾಸರೇ ಅಲ್ಲ. ನಮಸ್ಕಾರ ದಾಸ್. ಯಾರು? ಓಹೋ, ಬಾ ವಿಜಯ್. ದಾಸನ ಅಪರೂಪಕ್ಕಾಗಿ ಭೇಟಿಗಾಗಿ ಬಂದೆ. ಹಾಗೇನಿಲ್ಲ ಗೆಳೆಯ, ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟರ್ವ್ಯೂ ಕರೆದಿದ್ದರು. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ್, ಮುಂದೇನಾಯ್ತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ಲಂಚ ಕೇಳಿದರು. ಅವರು ಕೇಳಿದ ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಾಗುವುದಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರ ತಳ್ಳಿದರು ದಾಸ ನನ್ನನ್ನು. ಅದಕ್ಕೆ ಎಷ್ಟು ಕಷ್ಟಪಟ್ಟು ಓದಿದರು ಮೇಲೆ ಬರುವುದಕ್ಕೆ ಸಾಧ್ಯವಿല്ലെಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದನು ನಿನ್ನಂತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚವನ್ನು ಕೇಳಿ ನಿನ್ನನ್ನು ಹೊರತಳ್ಳಿದಲ್ಲ, ಆರಾಮ್ಕೋರ ಸಾಯಬೇಕು. ವಿದ್ಯೆ ಕಲಿದಕ್ಕೆ ಕಂಡವರ ಹತ್ರ ದುಡ್ಡನ್ನು ಪಡೆದು ಒಳ್ಳೆಯ ಸ್ಥಾನವನ್ನು ಪಡೆಯಬೇಕೆಂದ್ರೆ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದ ಅಧಿಕಾರಿ ಯಾರು? ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದೊಳಗೆ ನಿನಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ, ಸಾಧ್ಯವಿಲ್ಲ. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿರುವಾಗ ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ದಾಸನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಹೆಬ್ಬಟ್ಟಿನ MLA, ರಾಟಕ್ಕೆ ಕಲಿತ MP, ಕೇಳಿದಷ್ಟು ಲಂಚ ಕೊಟ್ಟ ನೌಕರಿಗೆ ಸೇರುವ ಅಧಿಕಾರಿಗಳು, ಅಧಿಕಾರ ಸೇರಿಸುವ ದೊಡ್ಡ ದೊಡ್ಡ ಅಧಿಕಾರಿಗಳು, ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ಮಕ್ಕಳ ನೌಕರಿಗೆ ಸೇರಿಸುತ್ತಾರೆ. ಅದು ನಮ್ಮಂತ ಬಡವರ ದುಡ್ಡು, ನಿಮ್ಮಂತ ಅಮಾಯಕರ ದುಡ್ಡು, ಅದು ರೈತರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡಿದು ದುಡ್ಡಿನ ಬೆಲೆ ಏನು ಎಂಬುದು ಗೊತ್ತಾಗುತ್ತಿತ್ತು.
ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಅವನ್ಯಾವ ಅಧಿಕಾರಿ ಎಂದು ನೋಡಿ ಬಂದು ನಿನಗೆ ಭೇಟಿಯಾಗುತ್ತೇನೆ. ಆಯಿತು ದಾಸ, ನೀನು ಆ ಅಧಿಕಾರಿಗೆ ಭೇಟಿಯಾಗಿ ನನಗೆ ಆ ನೌಕರಿ ಕೊಡಿಸಿದೆ ಅಂದ್ರೆ ನೀನೇ ನನ್ನ ಪಾಲಿನ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ವಿಜಯ್, ಹೋಗಿ ಬಾ. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಹೋಗಿ ಬಾ ವಿಜಯ್. ಆಯ್ತು ದಾಸ. ಕಂಡವರದ ಲಂಚ ಪಡೆದು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆ ಮೇಲೆ ಮೆರೆಯುತ್ತಿರುವ ಅಧಿಕಾರಿ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ನೀ ಬೀದಿ ವಿಕಾರ್ಯ. ಇದೇ ಈ ದಾಸನ ಶಿವನ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವವ ಪರಲೋಕಕ್ಕೆ ಪರಾರಿ ಮಾಡಲು.